ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಏಪ್ರಿಲ್ 2ರಂದು ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಬೋರ್ಡರ್ ಬಿಟ್ಟಿರುವ ಮೌಲ್ ಕ್ವಶನ್ ಪೇಪರ್ಗಳು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ವೇರಿ ಇಂಪಾರ್ಟೆಂಟು ನಿಮ್ಮ ಅನುವಲ್ ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಅನುವಲ್ ಎಕ್ಸಾಮ್ನ ಸಮಾಜ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ಪ್ರತಿ ಕ್ವಶನ್ ಇಂಪಾರ್ಟೆಂಟು. ಸಂಪೂರ್ಣ ಕ್ವಶನ್ ಪೇಪರ್ಗಳು ಉತ್ತರ ಸಹಿತ ಕೊಡ್ತೇನೆ. ಎರಡನೇ ಕ್ವಶನ್ ಪೇಪರು 3-4 ಟೋಟಲಾಗಿ 3 ಕೊಡ್ತೀನಿ. ಕೊನೆವರೆಗೆ ನೋಡಿ. ಈಗ ಅಲ್ಲಿ ಚಾನಲ್ ನಿಮಗೆ ಮೌಲ್ ಕ್ವಶನ್ ಪೇಪರ್ 1 ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ 2, 3, 4 ನೋಡೋಣ. ಕೊನೆವರೆಗೆ ನೋಡಲೇಬೇಕು, ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ನಿಮಗೆ ನಿಮ್ಮ ರಿಸಲ್ಟ್ ಬರೋವರೆಗೆ ಮಾಹಿತಿ ಕೊಡ್ತಾ ಇರ್ತೀನಿ. ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದ ಮೇಲೆ ಮತ್ತು ಎಲ್ಲ ಸ್ಕಾಲರ್ಶಿಪ್ಗಳು ಎಲ್ಲನೂ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಲಾಸ್ಟ್ ಎಕ್ಸಾಮು ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ 2, 3, 4 ನೋಡೋಣ. 1ನೇ ಕ್ವಶನ್ ಪೇಪರ್ ಹಾಕಿದ್ದೀನಿ, ಈಗ ಹಾಕಿದ್ದು ನೋಡ್ಕೊಳ್ಳೋದನ್ನ. SLC ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾದರಿ ಉತ್ತರಗಳು. ವಿಷಯ ಸಮಾಜ ವಿಜ್ಞಾನ, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸು. 1ನೇ ಮೇಲೆ ನಮಗೆ 8 ಮಲ್ಟಿಪಲ್ ಇರ್ತವೆ. 8 ಭಾಗಕ್ಕೆ ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 1ನೇ ಕ್ವಶನ್ ನೋಡಿ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆಂದರೆ ಉತ್ತರ ಆಪ್ಷನ್ ಡಿ. ಎದುರಾಯನು ನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಪ್ರಶ್ನೆ 2. ಎರಡನೇ ಮಹಾಯುದ್ಧವು ಕೊನೆಗೊಂಡ ವರ್ಷ. ಉತ್ತರ ಆಪ್ಷನ್ ಡಿ. 1945ರಲ್ಲಿ ಕೊನೆಗೊಳ್ತದೆ, 1945. 3ನೇ ಕ್ವಶನ್ನು. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಎಲ್ಲಿದೆ? ಆಪ್ಷನ್ ಡಿ. ನ್ಯೂಯಾರ್ಕ್ನಲ್ಲಿ ಇದೆ, ನ್ಯೂಯಾರ್ಕ್. ಇನ್ನು ಕ್ವಶನ್ ನಂಬರ್ 4. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ಯಾರು ವಹಿಸಿದ್ರು? ಆಪ್ಷನ್ ಸಿ. ಮೇಧಾ ಫಾಟ್ಕರ್ ಅವರು ನೇತೃತ್ವ ವಹಿಸಿದರು. ಇನ್ನು 5ನೇ ಕ್ವಶನು. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆ ಯಾವುದು? ಆಪ್ಷನ್ ಬಿ. ಕಾಲ ಬೈಸಾಖಿ. ಪ್ರಶ್ನೆ 6. ನವಶೇವಾ ಬಂದರನ್ನು ನಿರ್ಮಿಸಲು ಕಾರಣ? ಉತ್ತರ ಆಪ್ಷನ್ ಸಿ. ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು. ಅದಾದಮೇಲೆ 7ನೇ ಕ್ವಶನು. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಜಾರಿಗೆ ತಂದಿರುವ ಯೋಜನೆ ಯಾವುದು? ಆಪ್ಷನ್ ಎ. ಆಶ್ರಯ ಯೋಜನೆ. 8ನೇ ಕ್ವಶನು. ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕೆ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಯಾವಾಗ? 1978ರಲ್ಲಿ ನೋಡಿ. ನಂತರ 2ನೇ ಮೆನು. ಈ ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು 8 ಇರ್ತವೆ, 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ, ಪ್ರತಿ ಕ್ವಶನ್ 1 ಮಾರ್ಕ್ಸು. 9ನೇ ಕ್ವಶನು. ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಯಾರು ತರ್ತಾರೆ? ಉತ್ತರ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು. 10. ಹಿಟ್ಲರನು ಬೂದು ಅಂಗಿದಳವನ್ನು ಏಕೆ ಸಂಘಟಿಸಿದನು? ಉತ್ತರ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರನು ಬೂದು ಅಂಗಿದಳನ್ನು ಸಂಘಟಿಸಿದನು. 11ನೇ ಕ್ವಶನ್ನು. ಐರೋಪ್ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ ಐರೋಪ್ ಒಕ್ಕೂಟದ ಕೇಂದ್ರ ಕಚೇರಿ ಬ್ರುಸೆಲ್ನಲ್ಲಿದೆ. 12ನೇದು. ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವವೇನು? ಉತ್ತರ ಅದು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. 13. ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಉತ್ತರ ನೋಡ್ಕೊಳ್ಳಿ. ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ, ಅರಣ್ಯನಾಶದ ಭೀತಿ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಭೀತಿ, ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿಯಿಂದ ಈ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಅದಾದಮೇಲೆ 14ನೇದು. ಬೆಂಗಳೂರನ್ನು ಭಾರತ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ? ಇವರು ಇಂಪಾರ್ಟೆಂಟು. ಅಥವಾ ಎದನ್ನು ಸ್ಥಳ ಕೇಳ್ತಾರೆ? ಸಿಲಿಕಾನ್ ಸಿಟಿ ಅಂತ ಯಾವ ಸ್ಥಳ ಕೇಳ್ತಾರಂತೆ ಕೇಳ್ತಾರೆ. ಯಾವುದು? ಬೆಂಗಳೂರು. ಉತ್ತರ ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ. ಇನ್ನು 15. ತೆರಿಗೆ ಅಂದರೆ ಏನು? ಉತ್ತರ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆ ತೆರಿಗೆ. 16. ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ? ಉತ್ತರ ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕ್ಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ. ಆಮೇಲೆ 3ನೇ ಮೆನು. ಈ ಪ್ರಶ್ನೆಗೆ ಪ್ರತಿಯೊಂದಕ್ಕೂ 2ರಿಂದ 4 ಅಂಕಗಳು ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 8 ಇರ್ತವೆ. ಟೋಟಲಾಗಿ 16 ಅಂಕ. ಪ್ರತಿ ಪ್ರಶ್ನೆಗೂ 2 ಅಂಕ. ನೋಡ್ಕೊಳ್ಳಿ.
ಈಗ ಕ್ವಶನ್ ಹೇಳ್ತಾ ಹೋಗ್ತೀನಿ, ಆನ್ಸರ್ ನೋಡ್ಕೊಳ್ಳಿ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವನ್ನು ವಿವರಿಸಿ. ಇದನ್ನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳು ಇಂಪಾರ್ಟೆಂಟು. 18 ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ? ಸ್ಪೃಶ್ಯತೆಯ ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ? ವೇಟ್ ಮಾಡಿ. 19 ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ನೀವೇ ನೋಡ್ಕೊಳ್ಳಿ ಉತ್ತರವನ್ನು. ನಾನು ನಿಮಗೆ ಇನ್ನೂ 2 ಕ್ವಶನ್ ಕೊಡಬೇಕು, ಅದರಿಂದ ಉತ್ತರ ನೋಡ್ಕೊಳ್ಳಿ ನೀವು. 20 ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ 10 ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರೂ ಸಮರ್ಥಿಸಿ. ಆಮೇಲೆ ವ್ಯತ್ಯಾಸ, ಸಾರ್ವಕಾಲಿಕ ಹಾಗೂ ಪ್ರವಾಹಕಾಲ ನಡುವಿನ ವ್ಯತ್ಯಾಸ. 22 ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ. ಇದೇ ರೀತಿ ಇನ್ನೂ ಕೂಡ 2 ಮಾರ್ಕ್ಸ್ ಇವೆ, 2 ಮಾರ್ಕ್ಸು ನೋಡ್ಕೊಳ್ಳಿ. ಆಮೇಲೆ 3 ಮಾರ್ಕ್ಸು, 3 ಅಂಕದ 9 ಪ್ರಶ್ನೆ, ಟೋಟಲ್ 27 ಅಂಕ. ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕ? 3 ಅಂಕ. ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟ ಇಂಪಾರ್ಟೆಂಟು. ಅಥವಾ ಕ್ವಶನ್ ಕೊಟ್ಟಿರ್ತಾರೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಬೀರದ ಪರಿಣಾಮಗಳನ್ನು ವಿವರಿಸಿ. ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನು. ವ್ಯತ್ಯಾಸ ಕೇಳ್ತಾರೆ ನಮಗೆ, ತುಂಬ ಕೇಳ್ತಾರೆ ವ್ಯತ್ಯಾಸಗಳನ್ನು. ಕಡಿಮೆ ಅಂದರು 1 ಮಾರ್ಕ್ಸಲ್ಲಿ ಕೇಳೋಂಗಿಲ್ಲ, ಕೇವಲ 3 ಮಾರ್ಕ್ಸ್ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅರ್ಥ ಆಯಿತು? ವ್ಯತ್ಯಾಸಗಳನ್ನು 3 ಮಾರ್ಕ್ಸು 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಹೆಚ್ಚಾಗಿ ನಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ ನೋಡಿ. ನೋಡ್ಕೊಳ್ಳಿ ಎಲ್ಲ ಕ್ವಶನ್ ಮತ್ತು ಆನ್ಸರ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ಕ್ವಶನ್ ಬೇಕು ನೋಡ್ಕೊಳ್ಳಿ. ಕೆಲವ್ರಿಗೆ ಗೊತ್ತಿರ್ತದೆ, ಅವನ್ನ ನೋಡ್ಕೋಬೇಕು. ನಿಮ್ಗೆ ಗೊತ್ತಿರೋ ಕ್ವಶನ್ ಬಿಟ್ಬಿಟ್ಟು ಬೇರೆ ಕ್ವಶನ್ ಓದ್ಕೊಳ್ಳಿ. ನಿಮ್ಗೆ ಯಾವ್ದು ಗೊತ್ತಿಲ್ಲ ಕ್ವಶನ್ಗಳು ಅವ್ನು ನೋಡ್ಕೊಳ್ಳಿ. ನಾನು ನೆಕ್ಸ್ಟು ಮೇನ್ ಕ್ವಶನ್ ಪೇಪರ್ ಹೋಗ್ತೀನಿ, 3ನೇ ಕ್ವಶನ್ ಪೇಪರು. ಸೊ ನೋಡಿ, ಆಲ್ಮೋಸ್ಟ್ ಕವರ್ ಮಾಡ್ಕೊಳ್ಳಿ ನೀವು. ಏನಾಗ್ತಾಯಿದೆ ನಿಮಗೆ, ಎಲ್ಲ ಓದೋಕ್ಕೋಗಬೇಡಿ. ನಿಮಗೆ ಯಾವುದು ಮೇನ್ ಕ್ವಶನ್ ಗೊತ್ತಿಲ್ಲ ಆ ಕ್ವಶನ್ ಮಾತ್ರ ಓದ್ಕೊಳ್ಳಿ. ಎಲ್ಲ ಓದೋದ್ರೆ ಸಮಯ ಇಲ್ಲ, ಸಮಯ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿರೋ ಕ್ವಶನ್ ಬಿಟ್ಬಿಟ್ಟು ಉಳಿದ ಕ್ವಶನನ್ನು ಓದ್ಕೊಳ್ಳಿ. ಆಮೇಲೆ 4 ಪ್ರಶ್ನೆಗಳು, 4 ಟೋಟಲ್ 16 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಇವೆಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕೇಳ್ಬೋದು 4 ಮಾರ್ಕ್ಸಲ್ಲಿ ನೋಡಿ. 4 ಮಾರ್ಕ್ಸಿಗೆ ವ್ಯತ್ಯಾಸ ಕೇಳಿದರೆ ಕಪ್ಪು ಮಣ್ಣು ಮತ್ತು ಜಂಪಿಟಿಗೆ ಮಣ್ಣಿನ ವ್ಯತ್ಯಾಸ. ಭ್ರಷ್ಟಾಚಾರ ಕಾರಣಗಳು, ಭ್ರಷ್ಟಾಚಾರದ ಬಗ್ಗೆ ಕೇಳ್ತಾರೆ ನೋಡ್ಕೊಂಡಿರಿ. ಇಲ್ಲಿ ಕಾರಣ ಕೇಳಿದರೆ ಭ್ರಷ್ಟಾಚಾರಕ್ಕೆ ಕಾರಣಗಳು, ಭ್ರಷ್ಟಾಚಾರ ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಭಾರತ ನಕಾಶೆ ನಿಮಗೆ 5 ಮಾರ್ಕ್ಸಿಗೆ ಕೊಡ್ತಾರೆ. ಅವರೇ ನಕಾಶೆ ಕೊಡ್ತಾರೆ, ನೀವು ಜಸ್ಟು ಸ್ಥಳ ಗುರುತಿಸಬೇಕು. ಅವರು ನಿಮಗೆ ಈ ವರ್ಷ 10 ಸ್ಥಳ ಕೊಡ್ತಾರೆ. ಆ 10 ಸ್ಥಳಗಳಲ್ಲಿ ನೀವು 5 ಸ್ಥಳಗಳನ್ನು ಗುರುತಿಸಬೇಕು. 4 ಮಾಲ್ ಪೇಪರ್ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿರೋ ಸ್ಥಳ ಬಿಟ್ಟು ಬೇರೆ ಯಾವುದೋ ಸ್ಥಳ ಕೇಳೋದಿಲ್ಲ, ಅವನಿಗೆ ಕೇಳ್ತಾರೆ ನೋಡ್ಕೊಂಡಿರಿ. ಇಲ್ಲಿ ನೋಡ್ಕೊಳ್ಳಿ, ಮಲಬಾರ್ ತೀರ, ಪೂರ್ವ ರೇಖಾಂಶ, ಬಂಗಾಳ ಕೊಲ್ಲಿ, ದಾಮೋದರ್ ಯೋಜನೆ, ನರೂರು ಇವೆಲ್ಲ ಬರ್ತವೆ. ಆಮೇಲೆ ನಾವು ನೆಕ್ಸ್ಟು ಮಾಲ್ ಪೇಪರ್ 3ಕ್ಕೆ ಹೋಗ್ತೀನಿ. 3ನೇ ಕ್ವಶನ್ ಪೇಪರು. ಓಕೆ, ಅದು 3ನೇದು, 2ನೇದಾಯಿತು, 3ನೇದು. ಇಲ್ಲೂ ಕೂಡ ನಮಗೆ ಸೇಮು 1 ಮಾರ್ಕ್ಸ್ 10 ಕ್ವಶನು ಮಲ್ಟಿಪಲ್ ಇರ್ತವೆ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿದವನು ಯಾರು? ಕಾರ್ನ್ವಾಲಿಸ್. 2ನೇದು ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಯಾವೆಲ್ಲ ನೋಡಿ? ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. 3ನೇದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಕಠ್ಮಂಡುವಿನಲ್ಲಿ. 4ನೇದು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದರು ಯಾರು? ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. 5ನೇದು ಮಾಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ? ಆಪ್ಷನ್ ಡಿ ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. 6 ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ನಮ್ಮ ಭಾರತ ದೇಶನೇ. 7 ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೊರತೆ ಆಯವ್ಯಯ. 8ನೇದು ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಉಳಿತಾಯ ಖಾತೆಯನ್ನು ತೆರೆಯುತ್ತಾರೆ. ಆಮೇಲೆ 1 ಅಂಕದ 8 ಪ್ರಶ್ನೆ, ಟೋಟಲಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು? ರಾಜ ಒಡೆಯರು. 10 ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಏಕೆ? 1917ರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಏರ್ಪಟ್ಟಿತು. 11 ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಾಯಿತು? ಯಾವ ರಾಜ್ಯ? ಗುಜರಾತ್. 12 ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳವಳಿ ಹೆಸರಿಸಿ. ಮೌನ ಕವಿ ಆಂದೋಲನ. 13
ಸಾರಿಗೆ ಎಂದರೇನು? ವೇರ್ ಪಾಯಿಂಟು ವಸ್ತುಗಳನ್ನು, ಸೇವೆಗಳು ಅಥವಾ ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎನ್ನುವರು. 14 ಆಸಿಯಾನ್ ದ ಕೇಂದ್ರ ಕಚೇರಿಯಲ್ಲಿದೆ? ಇಂಡೋನೇಷ್ಯಾದ ಜಕಾರ್ತ್ನಲ್ಲಿ. 15 ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಇದು ಕೂಡ ಪಾಯಿಂಟು. ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದೇ ಅಧಿಕಾರ ವಿಕೇಂದ್ರೀಕರಣ. 16 ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ? ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ. ಆಮೇಲೆ 2 ಅಂಕದ 8 ಪ್ರಶ್ನೆ, ಟೋಟಲ್ 16 ಅಂಕ ಎಲ್ಲ ಕೂಡ ಇವೆ. ನಿಮಗೆ ಯಾವ ಕ್ವಶನ್ ಗೊತ್ತಿವೆ ಅವನು ಬಿಟ್ಟು ಓದ್ಕೊಳ್ಳಿ. ನಿಮ್ಗೆ ಯಾವ್ದು ಗೊತ್ತಿಲ್ಲ ಕ್ವಶನು ಅವ್ನು ಮಾತ್ರ ಓದ್ಕೊಳ್ಳಿ. ಗೊತ್ತಿರೋ ಕ್ವಶನು ನೋಡ್ಕೊಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಗೆ ಗೊತ್ತಿರ್ತದೆ ಬರಿಬೋದು. ನಿಮ್ಗೆ ಯಾವ್ದು ಬರೋಕ್ಕಾಗ್ತಿಲ್ಲ ಆ ಕ್ವಶನ್ ನೋಡ್ಕೊಳ್ಳಿ. ಅದು ಈಸಿ ಟ್ರಿಕ್, ಸ್ಮಾರ್ಟ್ ಸ್ಟಡಿ ಅದು, ಅರ್ಥ ಆಯ್ತಾ? ಬರೋ ಕ್ವಶನ್ ಬಿಟ್ಬಿಡಿ, ನಿಮಗೆ ಯಾವ್ದು ಬರೋಲ್ಲ ಅದು ನೋಡ್ಕೊಳ್ಳಿ. ಅದರಿಂದ ನಾನು ಎಲ್ಲ ಹೇಳ್ತಾ ಹೋಗಲ್ಲ, ನಿಮಗೆ ಯಾವ ಕ್ವಶನ್ ಬೇಕು ಉತ್ತರ ಸಹಿತ ನೋಡ್ಕೊಳ್ಳಿ. ಇದನ್ನು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ 3 ಅಂಕ 9 ಪ್ರಶ್ನೆ, 9 ಕ್ವಶನ್ನು, ಟೋಟಲ್ 27 ಅಂಕ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು 1957 ದಂಗೆ. ಪ್ರತಿ ವರ್ಷ ಈ ಕ್ವಶನ್ ಕೇಳಿದರೆ 1957 ದಂಗೆ ಒಂದು ಕ್ವಶನ್ನು ಫಿಕ್ಸು 3 ಮಾರ್ಕ್ಸ್ಗೆ ಗ್ಯಾರಂಟಿ ಬರ್ತದೆ. ಪರಿಣಾಮ ಕೇಳ್ಬೋದು, ಕಾರಣ ಕೇಳ್ಬೋದು, ಒಟ್ಟಿನಲ್ಲಿ 1957 ದಂಗೆ ಮೇಲೆ ಕ್ವಶನ್ ಅಂತೂ ಫಿಕ್ಸ್ ಕೇಳ್ತಾರೆ. ನೋಡ್ಕೊಂಡು ರಿಪೀಟ್ ಆಗ್ತವೆ. ಸಮಾಜ ವಿಜ್ಞಾನ ಅಷ್ಟೊಂದು ಟಫ್ ಇಲ್ಲ, ನೀವು ಅನ್ಕೊಂಡಿದ್ದು ಟಫ್ ಇಲ್ಲ, ನೀವು ಅನ್ಕೊಂಡಿದ್ರೆ ಅಷ್ಟು ಟಫ್ ಇಲ್ಲ, ಈಸಿ ಇದೆ. ಇವೇ ಕ್ವಶನ್ಗಳು ರಿಪೀಟ್ ಆಗ್ತವೆ. ಆಮೇಲೆ 4 ಮಾರ್ಕ್ಸು, 4 ಕ್ವಶನ್ ಒಟ್ಲಾಗಿ 16 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 4 ಮಾರ್ಕ್ಸು. ಅದಾದಮೇಲೆ ನಮಗೆ ನೆಕ್ಸ್ಟು ಮಾಲ್ ಪೇಪರ್ 4, 4ನೇ ಕ್ವಶನ್ ಪೇಪರ್ ಕಡೆ ಹೋಗ್ತೀನಿ. ಒಂದೇದು ಯಾರು ನೋಡಿ ನೋಡ್ಕೊಳ್ಳಿ, ಚಾನಲ್ ಹಾಕಿದ್ದೀನಿ ನೋಡಿ. ಇನ್ನು ಕೂಡ ಸ್ಥಳ ಕೊಟ್ಟಿದ್ದಾರೆ, ಆ ಇನ್ನೂ ಸ್ಥಳ ನೋಡ್ಕೊಳ್ಳಿ. ಅವ್ರು 10 ಕೊಡ್ತಾರೆ, 5 ಸ್ಥಳವನ್ನು ಗುರುತಿಸಬೇಕು. ನೋಡ್ಕೊಳ್ಳಿ, ಇಲ್ಲಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಉತ್ಕಲ ತೀರ ಎಲ್ಲ ಕೂಡ ಇವೆ. ಕನ್ಯಾಕುಮಾರಿ ಇಂಪಾಯಿಂಟು, ಕೋಸಿ ಯೋಜನೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ, ವೇಟ್ ಮಾಡಿ. ಸೊ ನೋಡ್ಕೊಳ್ಳಿ, ನಿಮ್ಮ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಬೋದು. ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಬುಕ್ಕಲ್ಲಿ ನೋಡ್ಕೊಳ್ಳಿ, ನೀವು ಈಸಿಯಾಗಿ ಕಾಣಿಸ್ತದೆ. ಸರಿಯಾಗಿ ಕಾಣಿಸ್ತಾ ಇಲ್ಲ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಹೋಗೋಣ ನಾವು ಮಾಲ್ ಕ್ವಶನ್ ಪೇಪರ್ 4. ಅಥವಾ ನೀವು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿ ಆಗಿದ್ದರೆ ಈ ಕ್ವಶನ್ ಬರಬಹುದು. ಎಲ್ಲರಿಗೆಲ್ಲ, ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗೆ ಮಾತ್ರ. ಆಮೇಲೆ ಲಾಸ್ಟು ಮಾಲ್ ಕ್ವಶನ್ ಪೇಪರ್ 4 ಹೋಗೋಣ ನಾವು. ಮೇನ್ ಇರೋದು ಅದೇ, ಅಲ್ಲಿ ಕೂಡ ಕ್ವಶನ್ ರಿಪೀಟ್ ಆಗ್ತವೆ. ವೇಟ್ ಮಾಡಿ, ಎಲ್ಲ ಮಿಕ್ಸ್ ಆಗಿವೆ. ಇದೊಂದು ನೋಡ್ಕೊಂಬಿಡಿ. ಓಕೆ, ಇದು ಯಾವುದು ಮಾಲ್ ಕ್ವಶನ್ ಪೇಪರ್ 4. ಇಲ್ಲೂ ಕೂಡ ಸೇಮ್ ಪ್ಯಾಟ್ರನು, 1 ಮಾರ್ಕ್ಸು 8 ಕ್ವಶನು, ಟೋಟಲಾಗಿ 8 ಮಾರ್ಕ್ಸು. 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಯಾವ ರಾಷ್ಟ್ರಗಳು? ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ. 17 ಎಂಬ ಪಾಳಿಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ? ಆಪ್ಷನ್ ಡಿ ಎದುರಾಯನು ಮಾರ್ಕನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. 3ನೇ ಕ್ವಶನ್ನು, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಆಪ್ಷನ್ ಡಿ ಜಿನೇವಾದಲ್ಲಿ. ನೋಡಿ, ಹೆಚ್ಚಾಗಿ ಕ್ವಶನ್ಗಳು ಕಚೇರಿಯಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟು. 4ನೇದು ಮೌನ ಕಣಿವೆ ಆಂದೋಲನ ಪ್ರಾರಂಭದ ರಾಜ್ಯ ಕೇರಳ. ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭ ಆಗಿರೋದು ಎಲ್ಲಿ ಪ್ರಾರಂಭ ಆಗ್ತದೆ? ಕುಲ್ಟಿಯಲ್ಲಿ. 6ನೇದು ಭಾರತದಲ್ಲಿ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು? ಆಪ್ಷನ್ ಸಿ ನಾವಿಕ್. 7ನೇ ಕ್ವಶನ್ನು, ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನ ತಿದ್ದುಪಡಿ 78ನೇ ತಿದ್ದುಪಡಿ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ 1978, 1978ರಲ್ಲಿ ಕೇಳ್ತಾರೆ. ಆಮೇಲೆ 2ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ತರಿಸಿ. 1 ಅಂಕದ 8 ಪ್ರಶ್ನೆ. ಮಹಲ್ ಅಂದ್ರೇನು? ಬೇರೆ ಪಾಯಿಂಟು ಕೇಳ್ತಾರೆ, ತಾಲೂಕು. ಮಹಲ್ ಅಂದ್ರೇನು? ತಾಲೂಕು. ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರನ್ನು ಹೇಗೆ ಎತ್ತಕ್ಕಿದ್ದನು? ಜರ್ಮನಿಯ ಉದ್ಯಮಿಗಳ ಸಹಕಾರದಿಂದ. ನೋಡ್ಕೊಳ್ಳಿ, ಇನ್ನೂ ಕೂಡ ಕ್ವಶನ್ಸ್ ಇವೆ. 11 ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಯಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆ ಆಶ್ರಯದ ಸಂಸ್ಥೆ ಯಾವುದು? ಯುನಿಸೆಫ್. 13 ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದರು ಯಾರು? ಮಹಾತ್ಮ ಗಾಂಧೀಜಿ. 13 ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಏಕೆ? ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಯಂತ್ರಿಸಲು. 14 ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು?
ಉತ್ತರ ಭೂಮಿ ಮತ್ತು ಸಾಗರ ನಡುವೆ ಉಷ್ಣಾಂಶ ಮತ್ತು ಒತ್ತಡಗಳ ವ್ಯತ್ಯಾಸದಿಂದಾಗಿ. 15 ಆಯವ್ಯಯಗಳನ್ನು ವ್ಯಾಖ್ಯಾನಿಸಿ. ಸರ್ಕಾರಗಳ ಒಂದು ವರ್ಷದ ಅವಧಿ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿ. 16 ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಲು ತೆರೆಯಬೇಕಾದ ಬ್ಯಾಂಕ್ ಖಾತೆ ಯಾವುದು? ಅರ್ಥಾತ್ ಠೇವಣಿ ಖಾತೆ. ಅಲ್ಲಿ ನಾವು ಡೆಪಾಸಿಟನ್ನು ಮಾಡ್ತಾ ಹೋಗ್ಬೋದು ಪ್ರತಿ ತಿಂಗಳು ಅಥವಾ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ, ಆ ಒಂದು ಟೈಮಲ್ಲಿ ನಾವು ಠೇವಣಿಯನ್ನು ಮಾಡಬೇಕು. ಇನ್ನು ಮೂರನೇದು, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ಅಂಕಗಳು ತರಿಸಿ. ಇವೇನು 2 ಅಂಕದ 8 ಪ್ರಶ್ನೆ, ಟೋಟಲ್ 16 ಅಂಕ. ಇವು ಕ್ವಶನ್ಸ್ ನೋಡ್ಕೊಳ್ಳಿ, ಇವು ಕ್ವಶನ್ಗಳು ರಿಪೀಟ್ ಆಗ್ತವೆ ಎಕ್ಸಾಮ್ಗೆ. ನೋಡ್ಕೊಳ್ಳಿ, ನಿಮಗೆ ಯಾವುದು ಗೊತ್ತಿಲ್ಲ ಆ ಕ್ವಶನು ಅದನ್ನು ಮೊದಲು ನೋಡ್ಕೊಳ್ಳಿ. ಉಳಿದ ಕ್ವಶನ್ ಬರ್ತಿದೆ ಪರವಾಗಿಲ್ಲ, ಬರಿಬೋದು ನೀವು. ಯಾವ್ದು ಬರೋಲ್ಲ ಅದು ನೋಡ್ಕೊಳ್ಳಿ. ಸುಮ್ಮನೆ ಓದೋಕೆ ಹೋಗಬೇಡಿ, ಸಮಯ ತುಂಬ ಕಡಿಮೆ ಇದೆ, ಅದರಿಂದ ಓದೋಕೆ ಹೋಗಬೇಡಿ. ಯಾವ್ದು ಬರೋಲ್ಲ ಅದನ್ನ ಮಾತ್ರ ನೋಡ್ಕೊಳ್ಳಿ. ಓದಿದ್ದು ಈಗಾಗಲೇ ಬರೀತಾರೆ, ನಾವು ಕಾನ್ಫಿಡೆಂಟ್ ಆಗಿರಿ, ಪಕ್ಕ ಅವೇ ಕ್ವಶನ್ಸು ರಿಪೀಟ್ ಆಗ್ತವೆ. ನೋಡ್ಕೊಳ್ಳಿ ಯಾವ ಕ್ವಶನ್ಗಳು ಬೇಕು. ನೀವು ವಿಡಿಯೋನ ಪಾಸ್ ಮಾಡಿ 2 ಮಾರ್ಕ್ಸ್ ಬೇಕಾ, 3 ಮಾರ್ಕ್ಸ್ ಬೇಕಾ, 4 ಮಾರ್ಕ್ಸ್ ಬೇಕಾ ನೋಡ್ಕೊಳ್ಳಿ. ಸ್ಟಾಪ್ ಮಾಡ್ತಾಯಿದ್ದೀನಿ, ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಅಬ್ಸರ್ವ್ ಮಾಡಿ, ನಿಮಗೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ, ತುಂಬ ಜನ ಕೇಳ್ತೀರಾ ಎಷ್ಟು ಬರಬೇಕಂತ. ಪಾಯಿಂಟಲ್ಲಿ ಬರೀರಿ ಹೆಚ್ಚಾಗಿ. ನೀವು ಪಾಯಿಂಟಲ್ಲಿ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಕೇಳ್ತಿದ್ದಾರೆ ಎಷ್ಟು ಪಾಯಿಂಟ್ ಬರಬೇಕಂತ. ಎಷ್ಟು ಪಾಯಿಂಟ್ ಬರಬೇಕಂದ್ರೆ ಎಕ್ಸಾಮ್ನಲ್ಲಿ 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು. ಇಷ್ಟು ಕನಿಷ್ಠ ಬರಬೇಕು. ಜಾಸ್ತಿ ಬರಿಬೋದು, ಕನಿಷ್ಠ ಬರೀರಿ. 2 ಮಾರ್ಕ್ಸಿಗೆ 4, 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಕನಿಷ್ಠ ಬರಲೇಬೇಕು. ಅವಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಸಿಗ್ತವೆ. ಕನಿಷ್ಠ ಅದು ಜಾಸ್ತಿ ಕೂಡ ಬರೀಬೋದು, ತಪ್ಪಿಲ್ಲ. ನಿಮಗೆ ಗೊತ್ತಿದ್ರೆ ಬರದೇ ಬನ್ನಿ, ಗೊತ್ತಿದ್ದರೆ ಬರೀದು ಬನ್ನಿ, ಬರಲೇಬೇಕು ಹೆಚ್ಚಾಗಿನೂ, ಅವಾಗ ಮಾತ್ರ ಫುಲ್ ಮಾರ್ಕ್ಸ್ ಸಿಗ್ತದೆ. ಕನಿಷ್ಠ ಅಷ್ಟು ಬರೀರಿ. ಸ್ಥಳ ನೋಡ್ಕೊಳ್ಳಿ, ಇನ್ನೂ ಕೊಟ್ಟಿದ್ದಾರೆ. ಕರ್ನಾಟಕ ಸಂಕ್ರಾಂತಿ ವೃತ್ತ, ಅವೇ ರಿಪೀಟ್ ಆಗಿವೆ ಅಷ್ಟೇ. ನೋಡ್ಕೊಳ್ಳಿ ಯಾವೆಲ್ಲ ಸ್ಥಳಗಳಿವೆ ಅಂತ. ಸೊ ಇಷ್ಟೇ ಕ್ವಶನ್ ಪೇಪರ್ಗಳು, ತುಂಬಾ ಈಸಿ ಇರ್ತದೆ. ಚೆನ್ನಾಗಿ ಓದ್ಕೊಂಡು ಹೋಗಿ. ಲಾಸ್ಟ್ ಎಕ್ಸಾಮು ಎಲ್ಲರಿಗೂ ಆಲ್ ದ ಬೆಸ್ಟ್. ಈಗ ನಿಮಗೆ ಸಮಾಜ ವಿಜ್ಞಾನ ವಿಷಯದ ಮೇಲೆ ಮಾಲ್ ಪೇಪರ್ 1 ಹಾಕಿದ್ದೀನಿ. ಇವಾಗ 2, 3, 4 ಆಯಿತು. ಆಮೇಲೆ 40+ ಮಾರ್ಕ್ಸ್ ಒಂದು ಪಾಸಿಂಗ್ ಪ್ಯಾಕೇಜು, ಅದು ನೋಡ್ಕೊಳ್ಳಿ. ಯಾವ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ಬೆಸ್ಟ್. ಲಾಸ್ಟ್ ಎಕ್ಸಾಮು, ಕೊನೆ ಎಕ್ಸಾಮು ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಸೊ ಮಚ್.